ಕಿಚ್ಚ ಸುದೀಪ್ ಅಭಿಮಾನಿ ಸೋನು ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹರ್ಷಿತ್ ರೆಡ್ಡಿ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಡಿಕೆಶಿ ಅವರ ಮಗಳ ವಿರುದ್ಧವೂ ಕೂಡ ಪೋಸ್ಟ್ ಮಾಡಿರ್ತಾರೆ ಈಕೆ. ಇದೀಗ ಕಿಚ್ಚ ಸುದೀಪ್ ಅಭಿಮಾನಿ ಅಂತ ಕೂಡ ಸೋನು ಶೆಟ್ಟಿ ವಿರುದ್ಧ ಇದೀಗ ಹರ್ಷಿತ್ ರೆಡ್ಡಿ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ದ್ವೇಷ ಭಾವನೆ ಉಂಟು ಮಾಡುವ ರೀತಿಯಲ್ಲಿ ಸೋನು ಶೆಟ್ಟಿ ಪೋಸ್ಟ್ ಮಾಡಿರ್ತಾರೆ. ಹೀಗಾಗಿ ಸೋನು ಶೆಟ್ಟಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗಿದೆ ಕೂಡ. ಇದೀಗ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಸೋನು ಶೆಟ್ಟಿಯ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿರುವಂಥದ್ದು ದೂರಿನ ಅನ್ವಯದ ಮೇಲೆ ಹರ್ಷಿತ್ ಅವರು ಕೊಟ್ಟಿದ್ದಾರೆ. ಸೊ ಏನೆಲ್ಲ ದೂರಲ್ಲಿ ದಾಖಲಾಗಿರುವಂಥದ್ದು, ಹಾಗೆ ಈ ಹಿಂದೆ ಇವರು ಡಿಕೆಶಿ ಮಗಳ ವಿರುದ್ಧವೂ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತ ಕೂಡ ಹೇಳ್ಕೊಂಡಿರ್ತಾರೆ. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ಯಾವ ರೀತಿ ಕಾನೂನು ಕ್ರಮ ಆಗಬಹುದು, ಮತ್ತೆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಪಿನ್ ಟು ಪಿನ್ ಹೇಳೋದಾದ್ರೆ ಅರುಣ್? ರೋಜಾ, ಏನಂದ್ರೆ ಐಗ್ರೌಂಡ್ ಪೊಲೀಸ್ ಠಾಣೆಗೆ ಏನು ಹರ್ಷಿತಾ ರೆಡ್ಡಿ ಅನ್ನೋರು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಮಗಳು ಮೇಲೆ ಅವರನ್ನ ಗುರಿಯಾಗಿಸ್ಕೊಂಡು ಸೋನು ಶೆಟ್ಟಿ ಅವರು ಏನು ಇನ್ಸ್ಟಾ ಅಕೌಂಟ್ ಏನಿದೆ, ಸೊ ಅಲ್ಲಿ ಮಾತನಾಡಿರುವಂತದ್ದು ಅನ್ನೋದು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಅಂದ್ರೆ ಏನು ದೂರುದಾರರು ಯಾರಿರ್ತಾರೆ ಅವರು ಕೆಪಿಸಿಸಿ ಏನು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಮತ್ತೆ ಸೋಷಿಯಲ್ ಮೀಡಿಯಾವನ್ನ ಸಹ ಮಾನಿಟರ್ ಅನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇನ್ಸ್ಟಾದಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅವರ ಮಗಳಾದಂತಹ ಐಶ್ವರ್ಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಇನ್ಸ್ಟಾ ಖಾತೆಗಳನ್ನ ಉಲ್ಲೇಖ ಮಾಡಿ ಅದನ್ನ ಮೆನ್ಷನ್ ಮಾಡ್ಕೊಂಡು ಐಗ್ರೌಂಡ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. 1ನೇ ತಾರೀಕು ದೂರನ್ನ ಕೊಟ್ಟಿರುವಂತದ್ದು, ಅವತ್ತೇ ಎಫ್ಐಆರ್ ಸಹ ಆಗಿರುವಂತದ್ದು. ಸದ್ಯಕ್ಕೆ ಏನು 353 ಏನು 2 ಕ್ಲಾಸ್ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು ಕಬ್ಬನ್ ಪಾರ್ಕ್ ಅಂದ್ರೆ ಐಗ್ರೌಂಡ್ ಪೊಲೀಸರು. ಸೊ ಎಫ್ಐಆರ್ ಆದ ತಕ್ಷಣ ಇದೀಗ ಏನು ಸದ್ಯಕ್ಕೆ ಏನು ನೋಟಿಸ್ ಅನ್ನ ಸಹ ಏನು ದೂರುದಾರ ಯಾರು ಆರೋಪಿತರು ಯಾರಿದ್ದಾರೆ ಸೋನು ಶೆಟ್ಟಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ ಇದು ಏನು ಅವರೇ ಅಕೌಂಟ್ ನಿಂದ ಮಾಡಿದಾರ ಅಥವಾ ಬೇರೆ ಯಾರಾದ್ರೂ ಅವರ ಅಕೌಂಟ್ ಅನ್ನ ಬಳಸಿ ಈ ರೀತಿ ಮಾಡಿದಾರ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ಏನಂದ್ರೆ 353 ಏನು 2 ಅಡಿಯಲ್ಲಿ ಏನು 3 ವರ್ಷಗಳ ಕಾಲ ಒಂದು ಶಿಕ್ಷೆ ಸಹ ಇರುವಂತದ್ದು. ಯಾಕಂದ್ರೆ ಈಗಾಗಲೇ BNS ಏನು ಅಪ್ಗ್ರೇಡ್ ಆಗಿ IPS ಬದಲು IPC ಬದಲು ಏನು BNS ಬಂದಿರುವಂತದ್ದು. ಇದರಲ್ಲಿ 1 ವರ್ಷ ಹೆಚ್ಚಿನ ಶಿಕ್ಷೆ ಸಹ ಆಗುತ್ತೆ. ಯಾಕಂದ್ರೆ ಈ ಹಿಂದೆ IPC ಯಲ್ಲಿ 2 ವರ್ಷ ಮಾತ್ರ ಇತ್ತು. ಈಗ ಏನು ಅದರ ಪ್ರೂವ್ ಆದ್ರೆ ಅವ್ರಿಗೆ 3 ವರ್ಷ ಪ್ಲಸ್ ದಂಡ ಶಿಕ್ಷೆ ಸಹ ಏನು ಕೋರ್ಟ್ ಕೊಡುವಂತದ್ದು. ಸದ್ಯಕ್ಕೆ ಪೊಲೀಸರು ಈಗ ಇನ್ಸ್ಟಾ ಖಾತೆಗಳ ಏನು ನಕಲಿನ ಅಥವಾ ಏನು ಅಸಲಿನ ಅನ್ನೋದ್ರ ಬಗ್ಗೆ ಏನು ಇನ್ಸ್ಟಾ ಕಂಪನಿಗೆ ಒಂದು ಪತ್ರವನ್ನು ಸಹ ಬರೆಯಕ್ಕೆ ಮುಂದಾಗಿರುವಂತದ್ದು. ಅದರ ಒಂದು ವರದಿ ಬಂದ ನಂತರ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಪೊಲೀಸರು ತಗೊಳ್ತಾರೆ ಅನ್ನೋದು ಮಾಹಿತಿ ಲಭ್ಯಕ್ಕೆ ಸಿಕ್ಕಿರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.